ತಳವಾರ ಕೋಲಿ ಕಬ್ಬಲಿಗ ಕುಲಗುರು ನಿಜ ಶರಣ ಅಂಬಿಗರ ಚೌಡಯ್ಯನವರ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವು ಕಿಡಿಗೇಡಿಗಳು ಅವಮಾನ ಮಾಡಿದ್ದು ಅವರನ್ನು ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು. ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮೂಗುವೀರ ಪದಗಳನ್ನು ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರಕ್ಕೆ ಪ್ರಸ್ತಾವನೆ ವಿಚಾರ ಸೇರಿದಂತೆ ಹಲವು ವಿಷಯಗಳ ಚರ್ಚೆಗಾಗಿ ಇದೇ ಶನಿವಾರ ಪೂರ್ವಭಾವಿ ಸಿದ್ಧತೆ ಸಭೆ ನಡೆಸಲಾಗ್ತಿದೆ ಅಂತ ಲಚ್ಚಪ್ಪ ಜಮಾದಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್, ತಳವಾರ ಜನಾಂಗಕ್ಕೆ ಎಸ್ಟಿ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಮಾಡುತ್ತಿರುವ ಅನ್ಯಾಯ ಖಂಡಿಸಿ ಇವರಿಗೆ ಬೆಂಬಲ ನೀಡಿ ಈ ವಿಷಯಗಳ ಕುರಿತು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಿರುವ ಸಲುವಾಗಿ ಈ ಪೂರ್ವಭಾವಿ ಸಭೆ ಕರೆದಿದ್ದು, ಸಭೆಯಲ್ಲಿ ಸಮಾಜದ ರಾಜಕೀಯ ಗಣ್ಯರು ಸೇರಿದಂತೆ ಸ್ವಾಮೀಜಿಗಳು ಇನ್ನಿತರರು ಭಾಗವಹಿಸಲಿದ್ದು, ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲು ಮನವಿ ಮಾಡಿದ್ದಾರೆ. ಮೇಲೆ ನಡೀತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ, ಅದೇ ರೀತಿ ಇನ್ನೊಂದು ಸಮಾಜವಾಗಿರುವಂಥ ತಳವಾರ ಸಮಾಜಕ್ಕೆ ಆಗುತ್ತಿರುವಂಥ ಅನ್ಯಾಯವನ್ನು ಖಂಡಿಸಿ ಕಲಬುರಗಿಯಲ್ಲಿ ಮತ್ತಲ್ಲದೆ ನಮ್ಮ ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ಆಯೋಜನೆ ಮಾಡಿರುವ ಪೂರ್ವಭಾವಿ ಸಭೆಯ ಈ ಪತ್ರಿಕಾ ಹೇಳಿಕೆಯಲ್ಲಿ ಭಾಗವಹಿಸಿರುವಂಥ ಪತ್ರಿಕಾ ಮಾಧ್ಯಮದ ಸಂಪಾದಕರು, ಪತ್ರಿಕಾ ಮಾಧ್ಯಮದ ವರದಿಗಾರರು ಮತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ವರದಿಗಾರರು, ಸಂಪಾದಕರು, ಇವತ್ತು ನಾವು 5ನೇ ತಾರೀಕು ರವಿವಾರ ದಿನ ಕಲಬುರಗಿ ನಗರದ ತಿಮ್ಮಾಪುರ ವೃತ್ತ SVP ವೃತ್ತದಲ್ಲಿರುವಂಥ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಯಾದಗಿರಿಯಲ್ಲಿ ಅವಹೇಳನವಾಗಿ ಮಾತನಾಡಿದ್ದಾರೆ. ಅಲ್ಲಿ ಯಾದಗಿರಿಯ ನಮ್ಮ ಎಲ್ಲ ನಾಯಕರು, ಯಾದಗಿರಿ ಜಿಲ್ಲೆಯ ನಮ್ಮ ಸಮಾಜದ ಎಲ್ಲ ಮುಖಂಡರು ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡು ನಾವೆಲ್ಲ ಭಾಗವಹಿಸಿ ಅಲ್ಲಿ ಉತ್ತರವನ್ನು ಅವ್ರಿಗೆ ಕೊಟ್ಟಿವಿ. ಆದರೂ ಕೂಡ ಅವರಿಗೆ ತಾಳ್ಮೆ ಇಲ್ಲ. ಇವತ್ತು 25ನೇ ತಾರೀಕು, ಮೊನ್ನೆ ನಡೆದ 25/9ನೇ ತಾರೀಕು ನಾಯಕ ಸಮುದಾಯದಿಂದ ರಾಜ್ಯದಲ್ಲಿರುವಂಥ ಅನೇಕ ತಾಲೂಕು ಮತ್ತು ಜಿಲ್ಲೆಗಳಿಂದ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ಇವತ್ತು ಅವಹೇಳನವಾಗಿ ಮಾತನಾಡಿರುವ ವಿಡಿಯೋಗಳು ವೈರಲ್ ಆಗಿವೆ. ಇವತ್ತು ಮಂಡ್ಯದಲ್ಲಿ ಮಾತನಾಡಿದ್ದಾರೆ, ಇವತ್ತು ಸುರಪುರ್ನಲ್ಲಿ ಕೂಡ ಮಾತನಾಡಿದ್ದಾರೆ. ಅದು ಅವಾಚ್ಯವಾಗಿ ಸಮಾಜದ ನಾಯಕರನ್ನು, ಸಮಾಜ ಜನರನ್ನು, ನಮ್ಮ ಸಮಾಜವನ್ನು ನಿಂದಿಸುವ ಸ್ಥಿತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಕಲಬುರಗಿ ಜಿಲ್ಲೆಯಿಂದ ಒಂದು ತಕ್ಕ ಉತ್ತರ ಕೊಡಲೇಬೇಕಂತ ತಿಳ್ಕೊಂಡು ಕರೆದಿರುವಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು, ಅಂಬಿಗರ ಚೌಡಯ್ಯನವರ ಪೀಠ ಹಾವೇರಿಯವರು ಆ ಒಂದು ಕಾರ್ಯಕ್ರಮದ ಸಾನ್ನಿಧ್ಯನ ವಹಿಸಲಿದ್ದಾರೆ. ಇವತ್ತು ಅಲ್ಲಮ ಪ್ರಭು ಸಂಸ್ಥಾನ ಪೀಠದ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ವರಲಿಂಗೇಶ್ವರ ಸ್ವಾಮೀಜಿಗಳು ಅವರು ಕೂಡ ಒಂದು ಸಭೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಇವತ್ತು ರೇವಣಸಿದ್ಧ ಶಿವಾಚಾರ್ಯರು ಗೌರಿಗುಡ್ಡ ರಟ್ಕಲ್ ಆ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮ ಅಲ್ಲಿರುವಂಥ ಏನು ಪೂರ್ವಭಾವಿ ಸಭೆಯ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ತಿಪ್ಪಣ್ಣಪ್ಪ ಕಮಕನೂರವರು ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅವ್ರ ಜೊತೆಗೆ ಬಾಬುರಾವ್ ಚಿಂಚಾನ್ಸರು ಅಧ್ಯಕ್ಷರು, ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ, ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಜಂಟಿಯಾಗಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಅಲ್ಲದೇ ಇವತ್ತು ಜ್ಯೋತಿ ಬೆಳಗಿಸುವ ನಮ್ಮ ಸಾಬಣ್ಣ ತಳವಾರ್ MLCಗಳು ಅವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿ ಜ್ಯೋತಿ ಬೆಳೆಸಲಿದ್ದಾರೆ. ಅವ್ರ ಜೊತೆಗೆ ಮಾಲಾ B. ನಾರಾಯಣರಾವ್ ಅಧ್ಯಕ್ಷರು ಮೀನುಗಾರಿಕಾ ಅಭಿವೃದ್ಧಿ ನಿಗಮ, ಅವರು ಕೂಡ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಒಂದು ಜಿಲ್ಲೆಯಿಂದ ಒಂದು ಪಕ್ಷಾತೀತವಾದಂಥ ಒಂದು ಹೋರಾಟಕ್ಕೆ ಮತ್ತು ಪಕ್ಷಾತೀತವಾಗಿ
ಕೋಲಿ ಸಮಾಜದ ಅನೇಕ ಸಂಘಟನೆಗಳು, ತಳವಾರ ಸಮಾಜದ ಅನೇಕ ಸಂಘಟನೆಗಳು, ಇವೆಲ್ಲ ಸಂಘಟನೆಗಳು ಒಳಗೊಂಡು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಅನೇಕ ಮುಖಂಡರುಗಳು ಕೂಡ ಆ ಒಂದು ಸಭೆಯಲ್ಲಿ ಎಲ್ಲ ಪಕ್ಷದ ನಾಯಕರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಆ ಪಕ್ಷದಲ್ಲಿ ಭಾಗವಹಿಸಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಇವತ್ತು ಆ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಗೆ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಾವು ತಮ್ಮ ಮೂಲಕ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.